ವೀಕ್ಷಕರೇ, ಚಿಟ್ಟೇನಹಳ್ಳಿ ವಿಎಸ್ಎಸ್ಎನ್ ಅಧ್ಯಕ್ಷರಾಗಿ ರವಿಯವರು 3ನೇ ಬಾರಿ ಆಯ್ಕೆಯಾಗಿದ್ದಾರೆ. ಇವರು ವಿಎಸ್ಎಸ್ಎನ್ ಕಚೇರಿಯಲ್ಲಿ 22 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸಹಕಾರ ಸಂಘದ ಅಭಿವೃದ್ಧಿ ಕಾರ್ಯವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸುತ್ತಿದ್ದಾರೆ. ಇವರು ರೈತರಿಗೆ, ಬಡವರಿಗೆ ಬಹಳ ಸಹಾಯವನ್ನು ಮಾಡುತ್ತಿದ್ದಾರೆ. ಇವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ. ಬನ್ನಿ, ಏನು ಹೇಳಿದ್ದಾರೆ ಕೇಳೋಣ. ರವಿ ಅಂತ, ಚಿಟ್ಟೇನಹಳ್ಳಿ ಗ್ರಾಮ. ಹಾಲಿ ವಿಎಸ್ಎಸ್ಎನ್ ಸೊಸೈಟಿ ಚಿಟ್ಟೇನಹಳ್ಳಿ ಅಧ್ಯಕ್ಷ ಆಗಿದ್ದೀನಿ. ನನ್ನ ಅಧ್ಯಕ್ಷರು ಮಾಡೋದಕ್ಕೆ ಎಲ್ಲ ಅವಿರೋಧವಾಗಿ ನನ್ನ ಆಯ್ಕೆ ಮಾಡಿ ಅಧ್ಯಕ್ಷರು ಮಾಡಿದ್ದಾರೆ. ನಾನು ಆ ಸಂಸ್ಥೆಯಲ್ಲಿ 22 ವರ್ಷದಿಂದ ಇದ್ದೀನಿ. ಸಂಸ್ಥೆಯಲ್ಲಿ ಮುಂಚೆ ಎಲ್ಲ ನಾವು ಟೋಟಲ್ ಒಂದು 4 ಕೋಟಿ 5 ಕೋಟಿ ಸಾಲ ಕೊಡ್ತಿದ್ದೋ. ಇವತ್ತು ಅದನ್ನು ಬೆಳೆಸ್ಕೊಂಡ್ಬಂದು ನಾವು 20 ಕೋಟಿ ಸಾಲ ಕೊಡ್ತಾ ಇದ್ದೀವಿ ನಮ್ಮ ಸಂಘದಿಂದ. ಎಲ್ಲ ರೈತರಿಗೂ ಎಲ್ಲ ಗೊಬ್ಬರ ಆಗಲಿ, ಬೀಜ ಬಿತ್ತನೆಗಳಾಗಲಿ ಟೈಮ್ಗೆಲ್ಲ ಇದು ಮಾಡಿ, ನಾನು ಇದು ಸೇರಿ 3ನೇ ಬಾರಿ ಅಧ್ಯಕ್ಷರು ಮಾಡಿದ್ದಾರೆ ನಾನು ಟೋಟಲ್ 22 ವರ್ಷದಲ್ಲಿ. ಹಾಗಾಗಿ ನಮ್ಮ ಸಂಸ್ಥೆಯಿಂದ ನಾವು ನಂಬಿದ್ದೀವಿ. ಏನೇ ಕೆಲಸ ಇದ್ರೂ ಆ ಸಂಸ್ಥೆಯಲ್ಲಿ ಯಾರೇ ರೈತರು ಕಷ್ಟ ಸುಖ ಅಂತ ಬಂದರೂ ಹಣಕಾಸು ಇರ್ಬೋದು, ಬೇರೆ ಇರ್ಬೋದು, ಎಲ್ಲ ಆ ಸಂಘದಲ್ಲಿ ಸಹಾಯ ಮಾಡಿಕೊಡ್ತಾ ಇದ್ದೀವಿ. ಇವತ್ತು ಆ ಸೊಸೈಟಿಯನ್ನು ಹೆಚ್ಚು ಕಮ್ಮಿ 2,500 ಜನ ಸೇರ್ದಾರಿದ್ದಾರೆ ನಮ್ಮ ಸೊಸೈಟಿಲಿ. ಈಗ ಅದರಿಂದ ಎಲ್ಲ ಪ್ರತಿಯೊಬ್ಬರಿಗೂ ಈಗ ಯಾರೇ ಸಾವು ನೋವು ಆದರೂ 20,000 ದುಡ್ಡು ಕೊಡೋಂಗೆ ಡೆತ್ ಫಂಡ್ ಅಂತ ಮಾಡಿದ್ದೀವಿ. 2,000 ಕಟ್ಸ್ಕೊಳ್ತೀವಿ ರೈತನ ಹತ್ರ. 20,000 ಅವ್ರ ಮನೆ ಯಾರೇ ಸಾತ್ರು ನಾವು 20,000 ಅಮೌಂಟ್ ಅವತ್ತೇ ತಲುಪಿಸ್ತೀವಿ. ಹಾಗಾಗಿ ಇವತ್ತೊಂದು ಬೇಡಿಕೆ ಇದೆ ಎಲ್ಲ ನಮ್ಮ ಸಂಘದಲ್ಲಿ. ಎಲ್ಲ ಸಿಟಿ ಇರೋ ಬ್ಯಾಂಕ್ಗಿಂತ ನಮ್ಮ ಸಂಘಕ್ಕೆಲ್ಲ ಯಥೇಚ್ಛವಾಗಿ ಬರ್ತಾ ಇದ್ದಾರೆ. ಈಗ ನಮಗೆ ಅಲ್ಲಿ ಅಮೌಂಟ್ ಇಲ್ಲ, ಸರ್ಕಾರದಿಂದ ಅನುದಾನ ಬಿಡುಗಡೆ ಕರೆಕ್ಟ್ ಟೈಮ್ ಕೊಡಲ್ಲ. ಹಾಗಾಗಿ ನಾವೇ ಸಾಕು ಇದಿಷ್ಟೇ ಅಂದ್ಬಿಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ನಮಗೀಗೆಲ್ಲ ಇದೆಲ್ಲ ಕಾರಣ ನಮ್ಮ ಊರು ಗ್ರಾಮದವರು, ಎಲ್ಲ ನಮ್ಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಮುಖಂಡರು ನನ್ನ ಇವತ್ತೂ ಮನೆ ಮಗನಾಗಿ ನೋಡ್ಕೊತಾ ಇದ್ದಾರೆ. ಯಾವುದೇ ಎಲೆಕ್ಷನ್ ಆಗಲಿ ನನ್ನ ಅದೇ ಥರ ಎಲ್ಲ ಗೆಲ್ಲಿಸ್ತಾರೆ. ನಾನು JDS ಪಕ್ಷದಲ್ಲಿ ಇದ್ದೀನಿ. ಈಗ ಅಲ್ಲಿ ಒಂದು ಸತಿ DCC ಬ್ಯಾಂಕ್ ಮೈಸೂರು ಡೈರೆಕ್ಟ್ರು ಆಗಿದ್ದೆ. ಅಲ್ಲೂ 5 ವರ್ಷ ಕಳ್ಸತಿ ಆಗಲಿಲ್ಲ. ಅಲ್ಲೂ ಸಹಾಯ ಮಾಡಿದ್ದೀನಿ. ಇಡೀ ಪಿರಿಯಾಪಟ್ಟಣ ಸೊಸೈಟಿ ವ್ಯಾಪ್ತಿ 32 ಸೊಸೈಟಿಗೂ ನಾನು ಕೆಲಸ ಮಾಡಿದ್ದೀನಿ. ಹಾಗಾಗಿ ನಮ್ಮದೆಲ್ಲ ರೈತರ ಕುಟುಂಬ. ನಮ್ಮದುವೆ ನಮ್ಮ ತಂದೆ ಎಲ್ಲ ರೈತರು ಹಾಗೆ ಬಂದಿದ್ದು. ಎಲ್ಲ ಅಣ್ಣ ತಮ್ಮದಿರು ಫ್ಯಾಮಿಲಿನ ಒಟ್ಟಿಗೆ ಇದ್ದೀವಿ. ನಾವು ಹೆಚ್ಚು ಕಮ್ಮಿ ನಮ್ಮ ಊರಲ್ಲೇ 50 ಜನ ನಮ್ಮ ಅಣ್ಣ ತಮ್ಮದಿರೆಲ್ಲ ಇದ್ದೀವಿ. ಹಂಗಾಗಿ ನಾವೆಲ್ಲದಕ್ಕೂ ರೈತರ ಪರ, ಜನದ ಪರ, ಅವ್ರಿಗೆ ಏನು ಸಹಾಯ ಬೇಕು ಎಲ್ಲ ಥರನೂ ಮಾಡ್ಕೊಂಡು ಬಂದಿದ್ದೀನಿ 20 ವರ್ಷದಿಂದ. ಸರ್, ಇವಾಗ ನಿಮ್ಮ ಸೊಸೈಟಿಗೆ ರೈತರು ಮೆಂಬರ್ಶಿಪ್ ಆಗಿದಾರಲ್ಲ, ಆ ಮನೆಯಲ್ಲಿ ಎಜುಕೇಶನ್ ಮಕ್ಕಳಿಗೆ ಏನಾದ್ರು ಹೆಲ್ಪ್ ಮಾಡ್ತಾರೆ? ಅದು ಹೆಲ್ಪ್ ಜಾಸ್ತಿ ಮಾಡಿದ್ರೆ ಏನೋ ಈಗ SLCಲಿ ಫಸ್ಟ್ PUC, ಸೆಕೆಂಡ್ PUC ಎಲ್ಲ ಫಸ್ಟು, ಸೆಕೆಂಡು, ಥರ್ಡ್ ರ್ಯಾಂಕ್ ಬಂದಿರೋರಿಗೆ, ಹೈಯೆಸ್ಟ್ ಮಾರ್ಕ್ ಇರೋರಿಗೆಲ್ಲ ವರ್ಷ ಧನ ಸಹಾಯ ಮಾಡ್ತೀವಿ. ಸರ್, ಇವಾಗ ನೀವು ಡೆತ್ ಕೊಡ್ತೀವಿ ಅಂತ ಅಂದ್ರಲ್ಲ, ಈಗ ಒಬ್ರು ಮೆಂಬರ್ ಆಗಿರ್ತಾರೆ, ಆ ಮನೇಲಿ ಯಾರೇ ಇಲ್ಲ ಎಲ್ಲಾರು ಇಲ್ಲ. ನಮ್ಮ ಶೇರ್ದಾರ ಯಾರು ಇರ್ತಾರೆ ಅವ್ರು ಮಾತ್ರ. 2,000 ಯಾರು ಕಟ್ಟಿರ್ತಾರೆ ಅವ್ರ ಮನೇಲಿ 4 ಜನ ಕಟ್ಟಿದ್ರೆ 4 ಜನಕ್ಕೂ ಬರುತ್ತೆ. ಈಗ ಒಬ್ರು ಶೇರ್ದಾರ ಆಗಿದ್ರೆ ಮನೆಯವ್ರು ನಾವೆಲ್ಲ ಕಟ್ಟಬಹುದು, ಮಾಡಿಸ್ಬೋದು. ನೀವು 2,000 ಕಟ್ಟಿದ್ರೆ ಇಡೀ ಮನೆಯವರೆಲ್ಲ ಮಾಡಿಸ್ಕೊಡ್ತೀವಿ. ಸರ್, ಶ್ರೀ ಶಕ್ತಿಗೆ ಏನಾದ್ರು ನೀವು ಲೋನ್ ಕೊಡ್ತಾ ಇದ್ದೀರಾ? ಇಲ್ಲ ಇದು ಸಂಘಕ್ಕೆಲ್ಲ ಕೊಡ್ತಾ ಇದೀವಿ. ಹೇಗೆ ರಿಕವರಿ ಮಾಡ್ತೀರಾ ಸರ್? ರಿಕವರಿ ಅವರೇ ಬಂದು ಎಲ್ಲ ಮಾಡ್ತಾರೆ. ನಮ್ಮ ಸೊಸೈಟಿಲಿ ಎಲ್ಲ ಈಗ ಒಂದು ಸಂಘಕ್ಕೆ 8 ಲಕ್ಷ, 7 ಲಕ್ಷ, 10 ಲಕ್ಷ ಗಂಟನೂ ಕೊಟ್ಟಿದ್ದೀವಿ. ಒಂದು 25 ಸಂಘಕ್ಕೆ ಕೊಟ್ಟಿದ್ದೀವಿ ನಾವು. ಅದನ್ನ ಬಡ್ಡಿ ಯಾವ ರೀತಿ ಕೊಟ್ಟಿದ್ದೀರಾ? ಬಡ್ಡಿ ನಾವು ಮಾಮೂಲಿ 3% ಬಡ್ಡಿ ಹಾಕ್ತೀವಿ. ಅದು ಮಂತ್ಲಿ ರಿಕವರಿ ಅವರೇ ಬಂದು ಕಟ್ತಾರೆ ನಮ್ಗೆ. ಅವ್ರ ಸಂಘ ತೊಂದರೆ ಇಲ್ಲ. ಅದು ಚೆನ್ನಾಗಿ ನಡೀತಾ ಇದೆ ನಮ್ಗೆ. ಅದನ್ನ ಮತ್ತೆ ಇನ್ನ ಏನೇನು ಅನುಕೂಲ ಇದೆ ಸರ್ ನಿಮ್ಮ ಸೊಸೈಟಿಯಿಂದ ರೈತರಿಗೆ? ಅದೇ ರೈತರಿಗೆ ಈಗ ಟೈಮ್ಗೆಲ್ಲ ಅಮೌಂಟ್ ಎಲ್ಲ ಕರೆಕ್ಟ್ ಆಗಿ ರಿಲೀಸ್ ಮಾಡ್ತಾರೆ. ಅವ್ರು ರಿನ್ಯೂವಲ್ ಹೇಗೆ ಮಾಡ್ತಾರೆ? ರೈತರಿಗೆ ನೀವು ಲೋನ್ ಕೊಡ್ತೀರಾ, ವರ್ಷ ರಿನ್ಯೂವಲ್ ಮಾಡ್ಬೇಕಲ್ಲ. ಅದು ಸಪೋಸ್ ಒಬ್ಬರ ಹತ್ರ ದುಡ್ಡೇ ಇರಲ್ಲ, ಅದನ್ನ ಹೇಗೆ ರಿಕವರಿ ಮಾಡ್ತೀರಾ? ಈಗ ಅದೇನ್ ಮಾಡ್ತೀವಿ ಅಂದ್ರೆ ಒಂದ್ಸತಿ ಒಬ್ಬರು ಅದು ಸುಸ್ತಿನೂ ಆಗಿರ್ತಾರೆ. ಸುಸ್ತಿ ಆದ್ರೆ 14% ಬರ್ತದೆ. ಈಗ ನಮ್ಮ ಗೌರ್ಮೆಂಟ್ ಇಂದ 0% ಬಡ್ಡಿ ಲೋನ್ದೆಲ್ಲ. ಈಗ ಏನ್ 12 ಕೋಟಿ ಸಾಲ ಕೊಟ್ಟಿವಿ ಅದೆಲ್ಲ ಕಂಪ್ಲೀಟ್ 0%, ₹1 ಬಡ್ಡಿ ಇಲ್ಲ. 1 ವರ್ಷದೊಳಗಡೆ ಕಟ್ಬೇಕು ಅವ್ರ ರೈತ. ಅಮೌಂಟ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀವಿ, ಒಂದೊಂದ್ಸತಿ ಸೊಸೈಟಿಲಿ ಏನಾದ್ರೆ ನಮ್ಮ ಸೊಸೈಟಿಲಿ ಹೆಚ್ಚುವರಿ ಹಣ ಇದ್ರೆ ಅಂತರ್ನ ಕರೆದಿ, ನೀನ್ ನೋಡಪ್ಪ ಹಿಂಗ್ ಹಾಕಿದೀವಿ, ಎಲ್ಲ ರೆಕಾರ್ಡ್ ಕೊಡು ಅಂದ್ಬಿಟ್ಟು ಅದನ್ನು ರೆಡಿ ಮಾಡ್ತೀವಿ. ನಮ್ಮ ಸಂಘದಲ್ಲಿ ದುಡ್ಡಿಲ್ಲ ಅಂದಾಗ ಅವ್ನು ಸುಸ್ತಿ ಆಗ್ಬಿಡ್ತಾನೆ. ಅಕಸ್ಮಾತ್ ನಿಮ್ ಸಂಘದಲ್ಲಿ ದುಡ್ಡಿದೆ ಅನ್ಕೊಳ್ಳಿ, ಅವ್ರಿಗೆ ಏನಾದ್ರು ಆಗ ರಿಕವರ್ ಮಾಡುವಾಗ ಬಡ್ಡಿ ಹಾಕಿ ಏನಾದ್ರು ಮಾಡ್ತೀರಾ? ಬಡ್ಡಿ ಏನ್ ಹಾಕಲ್ಲ. ಸೊಸೈಟಿದ ಏನ್ ಇಂಟ್ರೆಸ್ಟ್ ಇರ್ತದೆ 14%, ₹1.40. ಅದಕ್ಕೆ 15 ದಿವಸ ಕಟ್ಟಿಸ್ಕೋತೀವಿ, 15 ದಿವಸ ಬಡ್ಡಿ ಹಾಕ್ಬಿಟ್ಟು ವಾಪಸ್ ಮಾಡ್ತೀವಿ. ಸರ್, ಕೊನೆಯದಾಗಿ ನಮ್ಮ ವಾಹಿನಿ ಮೂಲಕ ಸರ್ಕಾರಕ್ಕೆ ಏನು ಕೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ಕಾರಕ್ಕೆ ಏನು, ನಮ್ಮ ರೈತರಿಗೆ ಇನ್ನೂ 5 ಲಕ್ಷವರೆಗೆ ಫ್ರೀ ಲೋನ್ ಕೊಡ್ತೀನಿ ಅಂತ ಹೇಳಿದ್ರು. ಅದು ಈಗ ನಮಗೆಲ್ಲ 3 ಲಕ್ಷದ ಕೊಡ್ತಾ ಇಲ್ಲ. ರೈತರಿಗೆ ಅನುಕೂಲ ಆಗಬೇಕು ಅಂದ್ರೆ 5 ಲಕ್ಷವರೆಗೆ ಅವರು ಫ್ರೀ ಲೋನ್ ಕೊಟ್ಟರೆ ಒಳ್ಳೆಯದು ರೈತರಿಗೆ.
ಓಕೆ ಸರ್, ಥ್ಯಾಂಕ್ ಯು ಸರ್.